ಪ್ರೀತಿಯ ವೀಕ್ಷಕರೇ, ನಮಸ್ಕಾರ. ನಾನು ಮತ್ತೊಂದು ಸುದ್ದಿಯ ಮುಖಾಂತರ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತಿನ ಸುದ್ದಿ ಏನಪ್ಪಾ ಅಂದ್ರೆ, ಡೆಲ್ಲಿಯಲ್ಲಿ ನಡೆದಂತ ಒಂದು ಸಭೆಗೆ ಕಾಂಗ್ರೆಸ್ಸಿನಲ್ಲಿ ಗಲಿಬಿಲಿ. ಎಸ್ ವೀಕ್ಷಕರೇ, ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಗೊತ್ತು, ಸಚಿವ ಸಂಪುಟ ವಿಸ್ತರಣೆ ಆದ ಮೇಲೆ ಕಾಂಗ್ರೆಸ್ಸಿನಲ್ಲಿ ಭುಗಿಲೆದ್ದಿರುವ ಅಸಮಾಧಾನವನ್ನು ಈಗ ಕಾಂಗ್ರೆಸ್ಸಿನ ಶಾಸಕರ ಮೇಲೆ ಜೆಡಿಎಸ್ ಮತ್ತೆ ಬಿಜೆಪಿ ನಾಯಕರು ಕಣ್ಣಾಕಿದ್ದಾರೆ. ಎಸ್ ವೀಕ್ಷಕರೇ, ಇಷ್ಟು ದಿನ ಇಲ್ಲದ ಜೆಡಿಎಸ್ ಮತ್ತೆ ಬಿಜೆಪಿಯ ಹೊಂದಾಣಿಕೆ ಮೀಟಿಂಗು ನಿನ್ನೆ ದೆಹಲಿಯಲ್ಲಿ ಕುಮಾರಸ್ವಾಮಿಯನ್ನು ಬಿಜೆಪಿಯ ಕೆಲವು ನಾಯಕರು ಮೀಟ್ ಮಾಡಿದ್ದಾರೆ. ಈಗ ಕಾಂಗ್ರೆಸ್ಸಿನಲ್ಲಿ ಇರುವ ಭಯ ಸ್ಟಾರ್ಟ್ ಆಗಿದೆ. ಯಾತಕ್ಕಪ್ಪ ಅಂದ್ರೆ, ಕುಮಾರಸ್ವಾಮಿ ಮತ್ತೆ ಅಮಿತ್ ಶಾ ಅವರು ಏನಾದರೂ ಮಾಡಿ ಕರ್ನಾಟಕದಲ್ಲಿ ಇರುವ ಕಾಂಗ್ರೆಸ್ ಪಕ್ಷವನ್ನು ಪತನಗೊಳಿಸಬೇಕು, ಅಂದರೆ ಕಾಂಗ್ರೆಸ್ ಪಕ್ಷದ ಅಸಮಾಧಾನರ ಶಾಸಕರನ್ನು ಬಿಜೆಪಿಗೆ ಕರೆತರಬೇಕು ಅಂತ ಅಮಿತ್ ಶಾ ಅವರು ಪ್ಲಾನ್ ಮಾಡ್ತಾ ಇದ್ರೆ, ಕೆಲವರನ್ನು ಜೆಡಿಎಸ್ಗೆ ಕರೆತರಬೇಕು ಅಂತ ಕುಮಾರಸ್ವಾಮಿ ಅವರು ಸಹ ಪ್ರಯತ್ನ ಪಡ್ತಾ ಇದ್ದಾರೆ. ಏನೇ ಆಗಲಿ 28ರಲ್ಲಿ ನಾನು ಸಿಎಂ ಆಗಲೇಬೇಕು ಅಂತ ಕುಮಾರಸ್ವಾಮಿ ಅವರು ಸಿಎಂ ಕುರ್ಚಿ ಮೇಲೆ ಕಣ್ಣಾಕಿದ್ದಾರೆ. ಅದಕ್ಕೆ ತನ್ನ ಸ್ಥಾನವನ್ನು ಭದ್ರಗೊಳಿಸಲು ಮತ್ತೆ ಹೆಚ್ಚಿನ ಸೀಟನ್ನು ಗೆಲ್ಲಲು ಕಾಂಗ್ರೆಸ್ಸಿನ ಕೆಲವು ಶಾಸಕರನ್ನು ತನ್ನ ಪಕ್ಷಕ್ಕೆ ಸೆಳೆಯುವುದರಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ವೀಕ್ಷಕರೇ, ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಮೊನ್ನೆ ಸಂಪುಟ ವಿಸ್ತರಣೆ ಆದ ಮೇಲೆ ಕಾಂಗ್ರೆಸ್ಸಿನ ಶಾಸಕರು ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ. ಇನ್ನು ಯಾಕೆ ತೆಗ್ದಿದೀವಿ ಅಂತ ನಮ್ಗೆ ಸ್ಪಷ್ಟವಾದಂತ ಒಂದು ಕಾರಣಗಳು ಏನು ನಮ್ಗೇನು ಹೇಳಿಲ್ಲ. ಅದು ಒಂದೇ ಇರುವಂತ ನೋವು ಬಿಟ್ರೆ ಮಂತ್ರಿ ಸ್ಥಾನ ಹೋಗಿದೆ ಅಂತ ನೋವೇನಿಲ್ಲ. ಯಾಕೆ ಹೀಗಾಯಿತು ಅಂತೇಳಿ ನಮ್ಗೆ ಅರ್ಥ ಆಗ್ತಲ್ಲ. ಬಹಳಷ್ಟು ಜನ ಪ್ರಾಮಾಣಿಕ ಕಾಂಗ್ರೆಸ್ಗೆ ಒಂದು ರೀತಿಯಾದಂಥ ಭ್ರಮನಿರಸನ ಆಗಿದೆ. ಹಾಗಾಗಿ ಈ ರೀತಿ ಜೊತೆಗೆ ರಾಜೀನಾಮೆಗಳ ಪರ್ವವನ್ನೇ ಮುಂದುವರಿಸಿದ್ದಾರೆ. ಕೆಲವರನ್ನು ಡಿ.ಕೆ. ಶಿವಕುಮಾರ್ ಮತ್ತೆ ಸುರ್ಜೇವಾಲಾ ಅವರು ಸಮಾಧಾನ ಮಾಡ್ತಾ ಇದ್ರೆ, ಇನ್ನು ಕೆಲವರು ಯಾರೇ ಸಮಾಧಾನ ಮಾಡಿದ್ರು ಬಗ್ತಾ ಇಲ್ಲ. ಜೊತೆಗೆ ಬೆಂಗಳೂರಿನ ಪ್ರಿಯಾ ಕೃಷ್ಣ ಮತ್ತೆ ಕೃಷ್ಣಪ್ಪನವರು, ಎಸ್ ವೀಕ್ಷಕರೇ, ನಿನ್ನೆ ಕೃಷ್ಣಪ್ಪನವರ ಮನೆಗೆ ಸುರ್ಜೇವಾಲಾ ಆಗ್ಬೋದು, ಡಿ.ಕೆ. ಶಿವಕುಮಾರ್ ಆಗ್ಬೋದು, ಜಮೀರ್ ಅಹಮದ್ ಆಗ್ಬೋದು, ಎಸ್.ಸಿ. ಬಾಲಕೃಷ್ಣ ಆಗ್ಬೋದು, ಎಲ್ಲರೂ ಸಹ ಸಮಾಧಾನ ಮಾಡಕ್ ಹೋಗಿದ್ರು. ಆದರೆ ಇವರ ಮಾತಿಗೆ ಕೃಷ್ಣಪ್ಪ ಬಗ್ಗಲಿಲ್ಲ. ನೀವೇನೇ ಹೇಳಿದ್ರು ನಿಮ್ಮ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ನಾನು ಇಲ್ಲ, ನೀವೇನೇ ಮಾತಾಡೋದಿದ್ದರೂ ನನಗೆ ಸಚಿವ ಸ್ಥಾನ ಕೊಟ್ಟು ಮಾತಾಡಿ ಅಂತ ಕಡ್ಡಿ ಮುರ್ದಂಗೆ ಕೃಷ್ಣಪ್ಪನವರು ಹೇಳಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಮತ್ತು ಸುರ್ಜೇವಾಲಾ ಅವರಿಗೆ ಟೆನ್ಷನ್ ಆಗಿದೆ. ಸುರ್ಜೇವಾಲಾ ಅವರು ನಾನು ಮಾತಾಡ್ತೀನಿ ಅಂತ ಹೇಳಿ ಬಂದ ದಾರಿಗೆ ಸುಂಕವಿಲ್ಲದೆ ಎದ್ದು ಬಂದಿದ್ದಾರೆ. ವೀಕ್ಷಕರೇ, ಇದಾದ ಮೇಲೆ ನಿನ್ನೆ ನಡೆದಂತ ಡೆಲ್ಲಿಯಲ್ಲಿ ಅಂದ್ರೆ ಕುಮಾರಸ್ವಾಮಿ ಬಿಜೆಪಿಯ ಅಶೋಕ್ ಮತ್ತು ಬಿಜೆಪಿಯ ಕೆಲವು ನಾಯಕರ ಜೊತೆ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ. ಏನಾದರೂ ಆಗಲಿ ಕಾಂಗ್ರೆಸ್ಸಿನ ಅಸಮಾಧಾನ ಶಾಸಕರನ್ನು ಬಿಜೆಪಿ ಅಥವಾ ಜೆಡಿಎಸ್ಗೆ ಕರೆತರಬೇಕು. ಡಿ.ಕೆ. ಶಿವಕುಮಾರ್ ಸರ್ಕಾರವನ್ನು ಸದ್ಯದಲ್ಲೇ ಕೆಡಗಲೇಬೇಕು ಅಂತ ಕುಮಾರಸ್ವಾಮಿ ಮತ್ತು ಬಿಜೆಪಿ ಪಣ ತೊಟ್ಟು ನಿಂತಂಗಿದೆ. ವೀಕ್ಷಕರೇ, ನಿನ್ನೆ ನಡೆದ ಮೀಟಿಂಗಿನ ಬಗ್ಗೆ ಕಾಂಗ್ರೆಸ್ಸಿನಲ್ಲಿ ಈಗ ಚರ್ಚೆಗೆ ಗ್ರಾಸವಾಗಿದೆ. ಯಾರ್ಯಾರು ಬಿಜೆಪಿ ಅಥವಾ ಜೆಡಿಎಸ್ ಸೇರ್ತಾರೆ ಅಂತ. ಯಾಕಪ್ಪ ಅಂದ್ರೆ, ಕಾಂಗ್ರೆಸ್ಸಿನ ಕೆಲವು ನಾಯಕರು ಹೇಳ್ತಾ ಇದ್ರು, ಬಿಜೆಪಿನ ನಮ್ಗೆ ಆಲ್ರೆಡಿ ಆಫರ್ ಬಂದಿತ್ತು, 50 ಕೋಟಿ ಕೊಡ್ತೀವಿ, ಪಕ್ಷ ಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಾವು ನಿಷ್ಠೆಯಿಂದ ಕಾಂಗ್ರೆಸ್ಸಲ್ಲೇ ಇದ್ದೋ, ಆದರೆ ಆ ನಿಷ್ಠೆಯನ್ನು ಕಾಂಗ್ರೆಸ್ ಪಕ್ಷ ತೋರಿಸಿಲ್ಲ, ಮುಂದಿನ ದಾರಿ ನಮಗೆ ಅಂತ ಕೆಲವು ಶಾಸಕರು ಹೇಳ್ತಾ ಇದ್ರು. ಇದನ್ನೆಲ್ಲ ನೋಡಿದ್ರೆ ಅಮಿತ್ ಶಾ ಮತ್ತೆ ಕುಮಾರಸ್ವಾಮಿ ಅವರು ಕರ್ನಾಟಕದ ರಾಜಕಾರಣದ ಮೇಲೆ ಪ್ರಭಾವ ಬೀರಲು ಮುಂದಾದ್ರ ಅಂತ ಅನಿಸ್ತಾ ಇದೆ. ಜೊತೆಗೆ ಸಿದ್ದರಾಮಯ್ಯನವರ ಜೊತೆ ಗುರುತಿಸಿಕೊಂಡಿದ್ದ ಕಾಂಗ್ರೆಸ್ಸಿನ ಹಿರಿಯ ಶಾಸಕರು, ನಾನು ಬಿಜೆಪಿಗೆ ಬರುತ್ತೇನೆ, ಬರಬೇಕಾದರೆ 21 ಶಾಸಕರನ್ನು ಕರೆತರುತ್ತೇನೆ, ನನಗೆ ಒಂದು ಪ್ರಮುಖ ಹುದ್ದೆಯನ್ನು ಕೊಡಿ ಅಂತ ಬಿಜೆಪಿಯ ನಾಯಕರಿಗೆ ಹೇಳಿದ್ದಾರಂತೆ. ಅಂದ್ರೆ ಉಪಮುಖ್ಯಮಂತ್ರಿ ಹುದ್ದೆನೇ ಸಹ ಕೇಳಿರಬಹುದು. ಅದಕ್ಕೆ ಬಿಜೆಪಿಯ ನಾಯಕರು ಹೈಕಮಾಂಡ್ ಜೊತೆ ಮಾತನಾಡಿ ನಿಮ್ಮ ಜೊತೆ ಚರ್ಚಿಸುತ್ತೇವೆ ಅಂತ ಹೇಳಿದ್ದಾರಂತೆ. ಇದನ್ನೆಲ್ಲ ನೋಡ್ತಿದ್ದಾರೆ. ಯಾಕೆಂದರೆ ಕಾಂಗ್ರೆಸ್ಸಿನಲ್ಲಿ ಸಿದ್ದರಾಮಯ್ಯನವರು ಮೂಲೆ ಗುಂಪಾಗುತ್ತಿರುವ ಕಾರಣ ಸಿದ್ದರಾಮಯ್ಯನವರೇ ತನ್ನ ಬೆಂಬಲಿಗರಿಗೆ ಬೇರೆ ಪಕ್ಷಕ್ಕೆ ಹೋಗಲು ದಾರಿ ಮಾಡಿಕೊಟ್ರ ಅನ್ನುವ ಚರ್ಚೆನೂ ಸಹ ಕಾಡ್ತಾ ಇದೆ. ಯಾಕಪ್ಪ ಅಂದ್ರೆ, ಸಿದ್ದರಾಮಯ್ಯನವರು ಇದೇ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ಸರ್ಕಾರ
ನಡೆಸುತ್ತಿರುವಾಗ ಕುಮಾರಸ್ವಾಮಿ ಅವರ ಸಿಟ್ಟಿಗೆ ತನ್ನ ಆಪ್ತರನ್ನೇ ಬೇರೆ ಪಕ್ಷಕ್ಕೆ ಅಂದರೆ ಬಿಜೆಪಿ ಪಕ್ಷಕ್ಕೆ ಕಳಿಸಿ ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನು ಉರುಳಿಸಿದ್ರು. ಈಗ ಡಿ.ಕೆ. ಶಿವಕುಮಾರ್ ಮೇಲೆ ಇರುವ ಕೋಪಕ್ಕೆ ತನ್ನ ಬೆಂಬಲಿಗರನ್ನು ಮತ್ತೆ ತನ್ನ ಆಪ್ತರನ್ನು ಬೇರೆ ಪಕ್ಷಕ್ಕೆ ಕಳಿಸುತ್ತಾರಾ ಅನ್ನುವ ಪ್ರಶ್ನೆ ಈಗ ಕಾಂಗ್ರೆಸ್ನಲ್ಲಿದೆ. ವೀಕ್ಷಕರೇ, ಹಿರಿಯ ಶಾಸಕರು ಹೇಳಿರುವ ಪ್ರಕಾರ 21 ಜನರನ್ನು ಕರೆದುಕೊಂಡು ಬಿಜೆಪಿ ಅಥವಾ ಜೆಡಿಎಸ್ ಹೋದರೆ ಕಾಂಗ್ರೆಸ್ ಪಕ್ಷ ಉಳಿಯುವುದಾ ಇಲ್ವಾ ಎಂಬುದನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಪ್ರಿಯ ವೀಕ್ಷಕರೇ, ಸಿನಿಮಾ, ರಾಜಕೀಯ, ವಿಚಾರ, ವಿಮರ್ಶೆ, ಸಂದರ್ಶನ ಹಲವಾರು ವಿಷಯಗಳಿಗಾಗಿ ನಮ್ಮ ಆದಿಪುರುಷ ಸ್ಟುಡಿಯೋಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲೈಕ್, ಶೇರ್, ಕಮೆಂಟ್ ಮಾಡುವುದರ ಮೂಲಕ ನಿಮ್ಮ ಬೆಂಬಲ ವ್ಯಕ್ತಪಡಿಸಿ. ಮತ್ತೆ ಸಿಗೋಣ.